ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೊನೆ ಗಡಿಯ ದೊಡ್ಡ ಗ್ರಾಮ ಪಂಚಾಯಿತಿ ಪಾರಿಶ್ವಾಡ. ಈ ಪಾರಿಶ್ವಾಡದಲ್ಲಿ ಇರುವ ಎಪಿಎಲ್ ಹಾಗೂ ಬಿಪಿಎಲ್ ಕಾರ್ಡ್ದಾರಿಗೆ ಇಲ್ಲಿರುವ ಕೋಡ್ ನಂಬರ್ 69ನೇ ಪಡಿತರ ಕೇಂದ್ರದ ಪಡಿತರ ವಿತರಕರ ಮೇಲೆ ಪಾರಿಶ್ವಾಡ ಗ್ರಾಮದ ಗೃಹಲಕ್ಷ್ಮಿಯರು ಆರೋಪ ಮತ್ತು ತಮ್ಮ ದುಃಖವನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ತೋಡಿಕೊಂಡಿದ್ದಾರೆ. ಪಾರಿಶ್ವಾಡ ಗ್ರಾಮದ ಕೋಡ್ ನಂಬರ್ 69 ಪಡಿತರ ಕೇಂದ್ರದ ವಿತರಕ ಪ್ರಭಾಕರ್ ಎಂಬುವವರು ಪ್ರತಿ ಪಡಿತರ ಕಾರ್ಡ್ದಾರು ಪ್ರತಿ ತಿಂಗಳು ಪಡಿತರ ಕಾಳು ಪಡೆಯಲು ಇವರ ಹತ್ತಿರ ಅಂದಾಜು 100 ರೂಪಾಯಿಯಷ್ಟು ಸೋಪು ಸೇರಿ ಇನ್ನಿತರ ಸರಕುಗಳನ್ನು ಖರೀದಿ ಮಾಡಿದ್ರೆ ಮಾತ್ರ ಅಕ್ಕಿ ವಿತರಣೆ ಮಾಡ್ತಾರಂತೆ. ಇಲ್ಲವಾದಲ್ಲಿ ವಾಪಸ್ ಕಳಿಸುವುದು ಹಾಗೂ ಬೈಯುವುದು ಹಾಗೂ ಮುಂದಿನ ತಿಂಗಳು ಹಣ ಕೊಡಬೇಕು ಅಂತ ಈ ಗ್ರಾಮದ ಬಡವರಿಗೆ ವಾರ್ನಿಂಗ್ ಮಾಡ್ತಾರಂತೆ. ಆದ್ದರಿಂದ ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಇಲ್ಲಿಗೆ ಭೇಟಿ ಕೊಟ್ಟು ಪಾರಿಶ್ವಾಡ ಗ್ರಾಮದ ಮಹಿಳೆಯರ ಅಭಿಪ್ರಾಯ ಪಡೆದು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ಅವರಿಗೆ ಕರೆ ಮಾಡಿ ಈ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಸರ್, ಗುಡ್ ಆಫ್ಟರ್ನೂನ್ ಸರ್. ನಮಸ್ತೆ ಹೇಳ್ರಿ. ನಾನು ಊರ್ ಕಡೆ ಇದ್ದೀನಿ, ಪ್ರೋಗ್ರಾಮ್ ಇದೆ ಮನೇಲಿ. ಅದೇ ಈಗ ಪಾರಿಶ್ವಾಡ ಅಂತ ಬರ್ತದೆ ಖಾನಾಪುರ ತಾಲೂಕಲ್ಲಿ. ಅಲ್ಲಿ 69 ಕೇಂದ್ರದ ಸಂಖ್ಯೆ, ಪಡಿತರ ಸಂಖ್ಯೆ ಕೇಂದ್ರ. ಅಲ್ಲಿ ಒಬ್ರು ಯಾರಾದ್ರೂ ಬಡವರು ಯಾರೇ ಆಗ್ಲಿ ರೇಷನ್ ತಗೋಬೇಕಾದ್ರೆ 100 ರೂಪಾಯಿದು ಐಟಮ್ ತಗೋಬೇಕಂತೆ. 100 ರೂಪಾಯಿದು ಐಟಮ್ ತಗೋಬೇಕಂತೆ. ಇಲ್ಲ ಅಂದ್ರೆ ಅವ್ರೇನೋ ರೇಷನ್ ಕೊಡಕ್ಕಿಲ್ವಂತೆ. ಆಯ್ತು, ನಾನು ವೆರಿಫೈ ಮಾಡಿಸ್ತೀನಿ. ಯಾಕೆ ಗೊತ್ತಾ, ಈ ರೀತಿ ನೋಡಿ ಸರ್, ಮೊದ್ಲಿಂದ ನಿಂಗೆ ನಡೀತಾ ಇದೆಯಂತೆ. ಹಾಗಾಗಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಬಡವ್ರಿಗೆ ಯಾವ ರೀತಿ ತಲುಪೋದು? ನಾನು ಮಾತಾಡ್ತೀನಿ ಏನಾಗಿದೆ ಅಂತ ಅಲ್ಲಿ. ಹಾಂ ಸರ್, ಇದು ಖಾನಾಪುರ ತಾಲೂಕು ಪಾರಿಶ್ವಾಡ ಸರ್. ಓಕೆ ದಯವಿಟ್ಟು ಅದನ್ನ ತಡೆಗಟ್ಟಿ ಸರ್, ದಯವಿಟ್ಟು. 129 ಅಲ್ಲ ಸರ್, 69 ಕೇಂದ್ರದ ಸಂಖ್ಯೆ. ಓಕೆ ನಾನೇ ವಿಸಿಟ್ ಮಾಡ್ತೀನಿ. ನಾಳೆ ತನಕ ರಜೆ ಇದ್ದೀನಿ. ಹಾಂ ಸರ್, ರಜೆ ಇದ್ದೀನಿ, ಮನೆಯಲ್ಲಿ ಕಾರ್ಯಕ್ರಮ ಇದೆ, ಊರು ಇದ್ದೀನಿ. ಎಸ್ ಸರ್. ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕಳಿಸ್ತೀನಿ ಹಾಂ ಸರ್. ಈಗಲೇ. ಹಾಂ ಸರ್. ಉಳಿದಿದ್ದು ನಾನು ಬಂದಿದ್ಮೇಲೆ ಮತ್ತೆ ಹಂಗೇನಾರು ಇದ್ರೆ ವಿಸಿಟ್ ಮಾಡ್ತೀನಿ. ಅಲ್ಲ, ದಯವಿಟ್ಟು ಹಣ ತಗೊಳೋದು ದಯವಿಟ್ಟು ಕಂಟ್ರೋಲ್ ಮಾಡಿ. ನೋಡ್ತೀನಿ ಅದೇನಿದೆ ಅಂತ ನೋಡ್ತೀನಿ ಅಂತ. ಹಾಂ ಸರ್, ಮಹಿಳೆಯರೆಲ್ಲ ಹೇಳಿಕೆ ಕೊಟ್ಟಿದ್ರೆ ವರದಿನೂ ಹಾಕ್ತೀನಿ ನೋಡಿ. ಏನ್ ಸಮಸ್ಯೆ ಅಂದ್ರ ಅಲ್ಲಿ ರೇಷನ್ ಒಮ್ಮೆ ರೊಕ್ಕ ಇರ್ತಾವ, ಮಿರುದಿಲ್ಲ. ಯಾವ್ರು ರೇಷನ್ ತರ ಯಾವ್ರು ಪಾರಿಶ್ವಾಡ. ಹೇಳಿ. ಆಮೇಲೆ ಅಕ್ಕಿ ಕೊಡಂದ್ರ ಅವ್ರೇನಂತಾರಂದ್ರ ಅಕ್ಕಿ ಹರಾಮತ್ ಬಂದ ಒಯ್ತರಿ, ಕಾಳು ಒಯ್ಯಿಲ್ಲ ಅಂತ ನಾವ. ಇದ್ರ ಸಾಬೂನ್ ತಗೋದಿಲ್ಲ, ಶಾಂಪುಡಿ ತಗೋದಿಲ್ಲ, ಸಕ್ರಿಯರ ತಗೋದ. ಮತ್ತ ನಮ್ಗೆ ಏನ್ ಬೇಕಾದಂತ ತಗೋದು 100 ರೂಪಾಯಿ ಜೋಡ್ನಿ. 100 ರೂಪಾಯಿ ಜೋಡ್ನಿ ತಗೊಂಡ್ರೆ ಮಾತ್ರ ರೇಷನ್ ಕೊಡ್ತಾರೆ. ರೇಷನ್ ಕೊಡ್ತಾರ, ಇಲ್ಲ ಕೊಡಲ್ಲ. ಹಂಗ ಬಂದಿರಿ ನೀವು, ಅಕ್ಕಿ ಹರಾಮದ್ ಒಯ್ತಿರಿ ನೀವು, ತಗೋರಿ ಕಾಳ ಅಂತ ನಾವ. ಅದಕ್ಕ ರೊಕ್ಕ ಕೊಟ್ರನ ಅಲ್ಲಿ ನಮ್ಗೆ ಏನ ಬೇಕಾದ ಜೋಡ್ನಿ ತಗೋದು. ಹೌದಾ? ಎಷ್ಟು ವರ್ಷದಿಂದ ಹಿಂಗ ಆಗ್ತಾ ಇದೆ? ಬಾಳ ದಿನ ಅಂದ್ರೆ ನಾ ಹೋಗಾಕೈತಪ್ಪ, ನಮ್ಮ ಇಟಲಿದಾಗಿಂದ ಹೋಗಾತ ನೋಡ್ ನಾ. ಆಗಿಂದ ಹಿಂಗ ನೋಡ್. ಒಂದಿನ 50 ಅಟ್ಟದಪ್ಪ ಹೊರದಿಂದ ಬಂದನ್ ನಾವ್ ಆದರ್ ಸರ್. 50 ಅಟ್ಟದ ಅಟ್ಟ ಹೋಗಿದನ್ನ 50 ರೂಪಾಯಿ ಅಟ್ಟ ಸಾಂಪುಡಿ ಕೊಡಂದ್ರ 100 ರೂಪಾಯಿ ಕೊಡ್ಬೇಕ. ಏನ್ ಹೆಸರು ಅವ್ರದ್ದು? ಅವನ ಹೆಸರು ಪ್ರಭಾಕರ್. ಪ್ರಭಾಕರ ಏನೋ ಅಟ್ಟೇನು ಗೊತ್ತಿಲ್ಲ, ಒಟ್ಟು ಪ್ರಭಾಕರ್ ಅಂತಾರ. ಒಟ್ಟು ಚಿಕ್ಕನ್ ಕೊಪ್ಪದ. ಹೌದಾ? ಎಲ್ಲಿದೆ ಅಂಗಡಿ? ರೇಷನ್ ಕೊಡುವಲ್ಲಿ. ಅದೇ ರೇಷನ್ ಅಂಗಡಿ ಎಲ್ಲಿದೆ? ಹೊಲಿಗೆರಾಗ ಐತ್ಲ. ಹೌದಾ? ಈಗೇನು ನಿಮ್ಗೆ ಇದು ಮಾಡ್ತಾವ್ರೆ? ಕೊಟ್ರ ಸುಮ್ಮನೆ 100 ರೂಪಾಯಿ ಕೊಟ್ರೆ ಕಾಳು ಕೊಡ್ತಾನ. ಹೆಸರು ಕಾಳಾರ್ದ ಕಿಲೋ, ಸಕ್ರಿ 1 ಕಿಲೋ ಕೊಡ್ತಾನ. ಇಲ್ಲ ಅಂದ್ರೆ 100 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ರೇಷನ್ ಕೊಡಲ್ಲ. ಕಾವ್ ಮಾಡ್ತಾನ. ಹೌದಾ? ಅವನ ಕಡೆಯಿಂದ ಎಲ್ಲಿ ಕಾವ್ ಮಾಡ್ಕೋದ್ ಅಂದಾರ 100 ರೂಪಾಯಿ ಕೊಟ್ಟ ಎಲ್ಲಾರು ಹಂಗೆ ಮಾಡ್ತಾವ್ರೆ. ಎಲ್ಲಾ ಮಂದೆಲ್ಲ ಹಂಗ, ಪಾಷಾಡ ಊರು ಮಂದೆಲ್ಲ ಹಂಗ. ರೊಕ್ಕ 100 ರೂಪಾಯಿ ಕೊಟ್ಟ ತಗೊಂಡ್ ಹೋಗೋದ್ ಕಾಳು. ಓಕೆ ಹೆಸರು ಕಾಳಾರ, ಕೊಬ್ಬರಿ ಎಣ್ಣೆರ. ಇಲ್ಲದ್ರೆ ಏನ್ ಮಾಡ್ಬೇಕ? ಇದ್ದಾರ ಒಯ್ತಾರ, ಇಲ್ಲದಾರ ಏನ್ ಮಾಡ್ಬೇಕು? ಕೇಳ್ಬೇಕಾಗಿತ್ತು ನೀವು, ಯಾಕೆ ಇಸ್ಕೊತೀರ? ನಮ್ದು ರೂಲ್ಸ್ ಐತ್ ನೋಡ, ಅದ ಹೆಂಗಂತಾರ. ರೂಲ್ಸ್ ಐತಂತ ಹೇಳ್ಬೇ. ಏನ್ ರೇಷನ್ ಏನ್ ಹೇಳ್ಬೇ ಸಮಸ್ಯೆ? ರೇಷನ್ ಅಂದ್ರ ನಮ್ದು ಆಸ್ತಿನೂ ಬಾಳ ಇಲ್ರಿ. ನಮ್ದು ಸಾಕಡ ಸಾಲು ಹೋತ್ರಿ. ನಾವ್ ಹಂಗೆಲ್ಲಾ ರೊಕ್ಕದು ಏನು ಮಾಡೇಲ್ರಿ. ಖಾಲಿ ಪುಕ್ಕಟ ಈಗ ನಮ್ಗ ಒಟ್ಟ 4 ತಿಂಗಳ ಅಕ್ಕಿ ಮಾತ್ರ ಕೊಟ್ಟೇಲ್ರಿ. 4 ತಿಂಗಳು ಈಗ ನಾವೊಂದು ಕ್ಯಾನ್ಸಲ್ ಆಗೈತೆ. ಏನು ರೇಷನ್ ತಗೊಳಕ್ ಏನೋ 100 ರೂಪಾಯಿ ಇಸ್ಕೊತಾರಂತಲ್ಲ? ಇಸ್ಕೋತಾರ್ರಿ. ಯಾಕೆ ಇಸ್ಕೊತಾರ ಬೇ? ಅವ್ರು ಯಾಕೆ ಇಸ್ಕೋತಾರ? ಇನ್ನೊಬ್ರು ಕೊಟ್ರ ನಾವು 100 ರೂಪಾಯಿ ಕೊಟ್ರ ನೀವು ಅಕ್ಕಿ ಕೊಡ್ತೀವಿ ಅನ್ನತಾರ್ರಿ ಅವ್ರು. ಹೌದಾ? ಹ್ಞೂನ್ರಿ. ಇಲ್ಲ ಅಂದ್ರೆ ಹೊಳಿ ಕಳಿಸ್ತಾರ್ರಿ. ಅಲ್ಲ, ಎಲ್ಲಾರ್ಗು ಹಿಂಗೇನಾ? ಎಲ್ಲಾರ್ದು ಹಂಗ ಮಾಡತಾರ್ರಿ. ಯಾಕೆ? ಯಾಕಂತಂದ್ರಿ ಯಾವಾಗಿಂದ ಮಾಡ್ತಾವ್ರ ಹಿಂಗೆ? ಈಗ ಒಳ್ಳೆ ದಿನ ಮಾಡಕೈತಿ. ಹೌದಾ? ಹ್ಞೂನ್ರಿ, ಮಾಡತಾರ್ರಿ. ಹೌದಾ? ಅವಾಯ್ಡ್ ಮಾಡ್ಬೇಕು. ಮಾಡತಾರ್ರಿ. ಮತ್ತ ನಮಗ ಅಕ್ಕಿನೂ ಕ್ಯಾನ್ಸಲ್ ಮಾಡಿದಾರ, ನಮ್ ಕೊಡಾತಿಲ್ರಿ. ಹೌದಾ? ಹ್ಞೂನ್ರಿ.
ಏನ್ ಬೇ ನಿಮ್ ಹೆಸರು ಅಂದ್ರೆ? ಗೌರವ ಅಲ್ಲಿರಿ. ಓಕೆ ಬರ್ಬೇ ನೀವ್ ಬಾ ಹೇಳ್ಬೇ ಏನ್ ಸಮಸ್ಯೆ? ಸಮಸ್ಯೆ ಭಾಳ 10 ಕಿಲೋ ಹೋಗಿ ಬರ್ತಾವ್ರಿ. ಹಾ ಬರೋಬ್ಬರಿ ಕೊಡಂದ್ರ ಮತ್ ಒಯ್ದು ಬಿಡಂತಾರ, ಸಾಬಾನ್ ತಗೋ, ಸಕ್ರಿ ತಗೋ ಅಂತಾರು. ನಮ್ಗ್ ಬ್ಯಾಡ ಪಾರ ಅಕ್ಕಿ ಅಂತೀವ್ರಿ, ಮತ್ತೆ ಅಕ್ಕಿ ತಗೊಂಡ್ ಮನಿಗ್ ಬರ್ತಾವ. ಹಂಗಲ್ಲ, ಈಗ ರೊಕ್ಕ ಕೊಡ್ದಿದ್ರೆ ಒಂದೊಂದ್ಸಲ ವಾಪಸ್ ಕಳಿಸ್ತಾರೆ. ತಗೊಂಡ್ ರೊಕ್ಕ ಅಡ್ಡಿ ಹೊರ ಕೊಡ್ತಾರ ಇಲ್ಲ ಅಂತಂದ್ರಿ. ಹೌದಾ? ಹ್ಞೂನ್ರಿ. ಯಾವಾಗಿಂದ ಸಮಸ್ಯೆ ಇತ್ತು? ಯಾವಾಗ ಹಂಗ ಅಂತಾರೆ ಹೊರ ತಗೊಂಡ್ ಬಂದ್ ಬಿಡ್ತೇವ್ರಿ ನಾವ್. ಚಾಲು ನಾವ್ ಅನ್ಕೊಂತ ಇರ್ತಾನ್ರಿ ಅವಾಗ. ನಿಮ್ಗೆ ಈ ರೀತಿ ಆಗಿದೆ? ಆಗೇತ್ರಿ. ಹೌದಾ? ಇದನ್ನ 100 ರೂಪಾಯಿ ಇಸ್ಕೊಂಡಂತೂ ಬಂದ್ ಮಾಡ್ಬೇಕು. ಹ್ಞೂನ್ರಿ. ಹಲೋ ಹಾಯ್ ನಮಸ್ಕಾರ, ನಾನು ಬಸವರಾಜ್ ಬಂದಿದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈಗ ನಾನು ಒಂದ್ ರೀತಿ ಪಾರಿಶ್ವಾಡ ಗ್ರಾಮಕ್ಕೆ ಬಂದಿದ್ದೀನಿ. ಯಾವ ಓಣಿ ಅಕ್ಕ ಇದು? ಮಾರುತಿಗಲ್ಲಿಗೆ ಬಂದಿದ್ದೀನಿ. ಈ ಮಾರುತಿಗಲ್ಲಿಲಿ ಸಾಕಷ್ಟು ಜನ ಹೆಣ್ಮಕ್ಳು ಭೇಟಿಯಾಗಿದ್ದಾರೆ. ಹಂಗೆ ಸಮಸ್ಯೆ ಹೇಳ್ಕೊಂತ ಬಂದೆ. ವಿಶೇಷವಾಗಿ ಇಲ್ಲಿ ಒಂದ್ ರೀತಿ ಅಕ್ಕಿ ಬಡವ್ರಿಗೆ ಮತ್ತೆ ಮಧ್ಯಮ ವರ್ಗಕ್ಕೆ ಒಂದ್ ರೀತಿ ವಿಶೇಷವಾಗಿ ಎಲ್ಲಾ ಇದಕ್ಕೂ ಸಹ ಸರ್ಕಾರ ಅನ್ನಭಾಗ್ಯ ಅಂತ ಕೊಡ್ತದೆ, ಈ ಪಡಿತರ ಒಂದ್ ರೀತಿ ಕೇಂದ್ರಗಳ ಮುಖಾಂತರ, ಆಹಾರ ಇಲಾಖೆಯಿಂದ. ಆದ್ರೆ ಈ ಒಂದು ಪಾರಿಶ್ವಾಡದಲ್ಲಿ 100 ರೂಪಾಯಿ ತಗೋತಾರಂತೆ. ಜೊತೆಗೆ 100 ರೂಪಾಯಿ ಜಾಡ್ಡಿ ತಗೊಂಡ್ರೆ, ಏನಾದ್ರು ಸೋಪು ಅಥವಾ ಏನಾದ್ರು ತಗೊಂಡ್ರೆ ಅಕ್ಕಿ ಕೊಡ್ತಾರಂತೆ. ಯಾವ ನ್ಯಾಯ ಇದು ಹೇಳಿ? ಇಲ್ಲ ಅಂದ್ರೆ ವಾಪಸ್ ಕಳಿಸ್ತಾರಂತೆ. ಆ ಆಹಾರ ಇಲಾಖೆ ಅಧಿಕಾರಿಗಳು, ಖಾನಾಪುರ್ ಫುಡ್ ಡಿಪಾರ್ಟ್ಮೆಂಟ್ ತಾಲೂಕ್ ಆಫೀಸರ್, ಏನಪ್ಪಾ ಮಾಡ್ತಾ ಇದೀಯಪ್ಪ ನೀವು? ಮತ್ತೆ ಆ ಡಿ ಅವರು ಏನ್ ಮಾಡ್ತಾ ಇದೀರಾ ನೀವು? ದಯವಿಟ್ಟು ಇದನ್ನ ಬಗೆಹರಿಸ್ಬೇಕು. ಇದೇ ಪಾರಿಶ್ವಾಡನ? ಹೇಳ್ರಕ್ಕ, ಏನ್ ಸಮಸ್ಯೆ ಇದು? ಏನ್ ಸಮಸ್ಯೆ? ಅಲ್ಲ, ಇಲ್ಲಿ ರೇಷನ್ ಒಳಗೆ ಇಸ್ಕೊತಾ ಇರೋದು ನಿಜಾನ ಅಮೌಂಟ್? ನಿಜ ರೀ. ಎಷ್ಟು ಇಸ್ಕೊತಾವ್ರೆ? 100 ರೂಪಾಯಿದ್ದು ಸಾಮಾನ್ ತಗೊಂಡ್ರೆ ಕೊಡ್ತೇವಂತಾರ. ಹೌದಾ? ಇಲ್ಲಾಂದ್ರೆ ಕೊಡಲ್ಲ ರೇಷನ್? ಹೌದಾ? ಯಾಕೆ, ಯಾವಾಗಿಂದ ನಡೀತಾ ಇದ್ದಿದ್ದು? ನಾವು ಬಾಳ್ಕ ಹೋಗಂಗಿಲ್ರಿ, ಗಂಡ್ ಮಕ್ಳ ತರ್ತಾರ. ಹೌದಾ? ನಿಮ್ಗೆ ನೀವ್ ಯಾವಾಗ ಹೋಗಿದಾಗ ಗೊತ್ತಾಗಿತ್ತು? ಯಾವ್ದು ರೇಷನ್ ಅಂಗಡಿ ಹೆಸರು? ರೇಷನ್ ಅಂಗಡಿ ಹೆಸರು ಅಲ್ಲ, ಇಲ್ಲಿ ರೇಷನ್ ಕೊಡ್ತಾರಲ್ಲ ಅವ್ರ ಹೆಸರೇನು? ಪ್ರಭು. ಓಕೆ. ಯಮ್ಮ, ನಿಮ್ಮ ಹೆಸರು ಬೇ? ನನ್ನ ಹೆಸರು ಮಾದೇವಿ ಕಂಬಳಿ ಮಠ್. ಮಾದೇವಿ ಕಂಬಳಿ ಮಠ. ಹೇಳ್ಬೇಕು, ಇದು ನಿಜನಾ ಇದು? ನಾವ್ ರೇಷನ್ಕ ಹೋಗುದಿಲ್ಲ, ನಂದು ತಂಬ ಬರಲ್ರಿ ಬಳ್ಳ ಅದು ಇದ್ದದ. ಓನ್ಲಿ ನಿಮ್ಗೆ ಗೊತ್ತಿದೆಯಾ ಇದು ಇಸ್ಕೊಳೋದು ಅಮೌಂಟ್? 100 ರೂಪಾಯಿ ಕೊಟ್ರು ಸಾಬೂನು, ಬ್ಯಾಳಿ, ಹೆಸರು ಕಾಳು ಕೊಡ್ತಾರ, ತಗೊಳ್ಳೇಬೇಕು. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ನಾವ್ ಹೋಗೋದೇ ಇರಲ್ಲ. ಅಲ್ಲ ತಗೊಂಡೇ ಹೊರಾಕ್ಬೇಕ ಕೊಟ್ಟ. ಅಲ್ಲ, ಕೊಡ್ಲಿಲ್ಲ ಅಂದ್ರೆ ರೇಷನ್ ಕೊಡಲ್ಲ? ಏನ್ ಹಂಗೆ ಅಂದಿರ್ರಿ, ಕೊಟ್ಟು ತಗೊಂಡ್ ಹೋಗ್ಯಮ್ಮ ಅಂತಾರೆ. 100 ರೂಪಾಯಿ ಕೊಟ್ಟು ರೇಷನ್ ತಗೊಂಡ್ ಮನಿಗ್ ಬರ್ತೇವ್ರಿ. ಹೌದಾ? ಅಷ್ಟೇ, ಮತ್ತೇನಿಲ್ರಿ. ಒಟ್ಟಾರೆ 100 ರೂಪಾಯಿ ತಡೆಗಟ್ಬೇಕು. ಹೌದಾ? ಹಂಗಲ್ಲ ಬೇ, ಈಗ 100 ರೂಪಾಯಿ. ಈ ಕಡೆ ಬರ್ರಿ. ಅಲ್ಲ, ಈಗ ರೇಷನ್ ತಗೋಬೇಕಾದ್ರೆ 100 ರೂಪಾಯಿ ಐಟಮ್ ತಗೋಬೇಕು. ಹ್ಞೂನ್ರಿ. ಏನ್ರ ಸಾಮಾನ್ ತಗೋಬೇಕ್ರಿ. ಇಲ್ಲಾಂದ್ರೆ ಏನು ತಗೊಂಗಿಲ್ರಿ, ತಗೊಳಲ್ಲ. ಏನು ತಗೊಂಗಿಲ್ಲ. ಒಂದ್ ವೇಳೆ 100 ರೂಪಾಯಿ ಐಟಮ್ ತಗೊಂಡಿಲ್ಲ ಅಂದ್ರೆ ರೇಷನ್ ಕೊಡಲ್ಲ. ಹ್ಞೂನ್ರಿ. ಏನ್ರ 50 ರೂಪಾಯಿ ಇದ್ದಾರ, 100 ರೂಪಾಯಿ ಇದ್ದಾರ, ಒಟ್ಟು ಏನ್ರ ತಗೋಬೇಕ್ರಿ. ಸಾಬೂನರ, ಏನಾರ ಉಳ್ದದ್ ಕಾಳ, ಬ್ಯಾಳಿ ಏನ್ರ ತಗೋಬೇಕ್ರಿ. ತಗೊಳ್ಳೇಬೇಕು. ತಗೋಬೇಕ್ರಿ. ತಗೊಂಡ್ರ ಕೊಡ್ತಾರ. ಒಂದ್ ವೇಳೆ ತಗೊಬಂದಿಲ್ಲ ಅಂದ್ರೆ ಏನು ತಗೊಳ್ಳೇಬೇಕು ಅಂತ ಪಟ್ ಮಾಡ್ತಾರೆ. ಒಟ್ಟು ತಗೋಬೇಕಂತಾರ್ರಿ. ಹೌದಾ? ಇದು ಯಾವಾಗಿಂದ ನಡೀತಾ ಇದೆ? ಈಗ ನಾವ್ 1-2 ಸರಿ ಆತ್ರ ಹೋಗಾಕತ್ತ, ಇಲ್ರ ಗಣಸೂರ ತರ್ತಾರ. ಹೌದಾ? ಇದನ್ನ ತಡೆಗಟ್ಬೇಕು. ಓಕೆ. ಒಟ್ಟಾರೆ ಇದೊಂಥರ ವಿಶಿಷ್ಟ ಇದು. ಯಾಕಪ್ಪ ಅಂದ್ರೆ ಸುಮ್ನೆ ಹಂಗೆ ಬಂದೆ ಪಾರಿಶ್ವಾಡ್ಗೆ, ಇಲ್ಲಿರ್ತಕ್ಕಂಥ ಏನ್ ಸಮಸ್ಯೆಗಳು ಅಂತಕ್ಕಂಥದ್ದು ನೋಡ್ದೆ. ಯಾಕೋ ಮನ್ಸು ಸುಮ್ನೆ ಇದ್ರು ಸಹ ಹೃದಯ ಒಪ್ಲಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾನು ಇದು ಗಮನಕ್ಕೆ ತಗೊಬರ್ತಾ ಇದ್ದೀನಿ. ದಯವಿಟ್ಟು ಆ ಆಹಾರ ಇಲಾಖೆ ಅಧಿಕಾರಿಗಳು ಏನ್ರಿ, ದಯವಿಟ್ಟು ಒಂದ್ ಕಡೆ ಈ ಸಮಸ್ಯೆ ಇದ್ರೆ ನೋಡಿ, ಇದೊಂದ್ ಸಮಸ್ಯೆ, ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದ್ರೂ ಈ 100 ರೂಪಾಯಿ ಮನಿ ಸ್ಕೀಮ್ಗೆ ಬ್ರೇಕ್ ಬೀಳತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.